ಕನ್ನಡ ಚಿತ್ರರಂಗದಲ್ಲಿ ಅಮೃತಾಂಜನ್ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಾಯಕ ನಟಿ ಪಾಯಲ್ ಚೆಂಗಪ್ಪ ಅವರು ಇವತ್ತು ನಮಗೆ ಮಾತಿ ಸಿಕ್ಕಿದ್ದಾರೆ. ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಿಮ್ಮ ಅಮೃತಾಂಜನ್ ಸಿನಿಮಾ ನೋಡಿದ್ದೀವಿ, ಆ ಸೀರೀಸನ್ನು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತು ಸಿನಿಮಾ ಆಗಿ ಬಂತು, ಆ ಸಿನಿಮಾನು ಕೂಡ ನೋಡಿದ್ವಿ. ತುಂಬ ಚೆನ್ನಾಗಿರುವಂಥ ಒಂದು ಸಿನಿಮಾ, ಒಂದು ಒಳ್ಳೆ ಫನ್ ಆಗಿರುವಂಥ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಪಾಯಲ್ ಚೆಂಗಪ್ಪ ಅವ್ರ ಸಿನಿಮಾ ಜರ್ನಿ ಈಗ ಹೇಗಿದೆ? ತುಂಬ ಖುಷಿ ಆಗ್ತಿದೆ ಸರ್ ಈಗಲೂ ಅಮೃತಾಂಜನ್ ಬಗ್ಗೆ ಮಾತಾಡ್ತಿರೋದಕ್ಕೆ. ಯಾಕಂದರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 5 years ಬ್ಯಾಕ್ ಅನಿಸುತ್ತೆ, ಕೋವಿಡ್ ಟೈಮಲ್ಲಿ ಶಾರ್ಟ್ ಫಿಲಮ್ ಮಾಡಿದ್ದು. ಈಗಲೂ ಗುರುತಿಟ್ಕೊಂಡು ಜನ ಅದರ ಹೆಸರಲ್ಲಿ ಅದು ಮುಖದಲ್ಲಿ ನಗು ಬರುತ್ತೆ ಅವ್ರಿಗೆ ಅದ್ರ ಬಗ್ಗೆ ಹೇಳಿದಾಗ. ನನಗೆ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರಿಗೆ 5 ವರ್ಷ ಆದ್ರೂ ಅದ್ರ ಬಗ್ಗೆ ಅವ್ರನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂದಾಗ ನನಗೆ ತುಂಬ ಖುಷಿ ಆಗ್ತಿದೆ. ಈಗ ಚೆನ್ನಾಗಿ ನಡೀತಿದೆ ಸರ್, ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ, ತೆಲುಗು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ. ಕನ್ನಡದ್ದು ಮುದ್ದುಗುಮ್ಮ ಅಂತ ರೀಸೆಂಟಾಗಿ ಮುಗೀತು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ವಾಟ್ಸಪ್ ಅಂತ ತೆಲುಗು ಸಿನಿಮಾ ನಡೀತಾ ಇದೆ. ಮಯೂಕ ಅಂತ ಒಂದು ತೆಲುಗು ಸಿನಿಮಾ ರೆಡಿ ಇದೆ. ಪಾಯಲ್ ಚೆಂಗಪ್ಪ ಅವರು ಸುಮಾರು 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ನು ಬ್ಯುಸಿಯಾಗಿದ್ದಾರೆ ಸಿನಿಮಾಗಳ ಜರ್ನಿಯಲ್ಲಿ. ಯಾವ ಥರ ಸಿನಿಮಾಗಳು ನಿಮಗೆ ಆಫರ್ಸ್ಗಳು ಬರ್ತದೆ? ಯಾಕಂದರೆ ಅಮೃತಾಂಜನ್ ಇರುವಂಥ ಕ್ಯಾರೆಕ್ಟರ್ ಥರದೇ ಸಿನಿಮಾಗಳ ಆಫರ್ಸ್ ಬರ್ತಾ ಇದ್ವಿ, ಅಥವಾ ಬೇರೆ ಥರದ ಪಾತ್ರಗಳು ಕೂಡ ಬರ್ತಾ ಇದೆ, ಹೇಗೆ? ಬೇರೆ ಬೇರೆ ಥರ ಬರ್ತಾ ಇದೆ ಸರ್. ಈಗ ರೀಸೆಂಟಾಗಿ ಆ್ಯಕ್ಚುಲಿ ಡಾಲಿ ಪಿಕ್ಚರ್ಸ್ ಅಂಡರಲ್ಲಿ ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ದೆ ಝೀಗೆ. ಅದರಲ್ಲೂ ಅಷ್ಟೇ ಪಾತ್ರ ಬೇರೆ ಥರ ಇತ್ತು. ಅಮೃತಾಂಜನಲ್ಲಿ ಏನು ಮಾಡಿದೆ, ಎಷ್ಟೊಂದು ಜನಕ್ಕೆ ನಾನು ಶಾರ್ಟ್ ಫಿಲಮಲ್ಲೇ ಮಾಡಿ ಎಲ್ಲ ಮನೆ ಮಗಳು ಮತ್ತು ಕಾಮಿಡಿ ಎಲ್ಲ ಮಾಡ್ಕೊಂಬಂದಿದ್ದು. ಇವಾಗ ಬೇರೆ ಶೇಡಲ್ಲೇ ಕಾಣಿಸ್ಕೊತಾ ಇದ್ದೀನಿ. ಇವಾಗ ಅಪ್ಪ ಮಗಳದು ಪ್ರೀತಿ ಆಗಿರ್ಬೋದು, ಜೆರಾಕ್ಸ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ಬ್ರ್ಯಾಟಲ್ಲೂ ಮಾಡಿದ್ದೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ. ಸೊ ಬೇರೆ ಬೇರೆ ಪಾತ್ರ ಬರ್ತಿದೆ, ಖುಷಿ ಆಗ್ತಾಯಿದೆ. ಈಗ ಮಯೂಕಾನ್ ಸಿನಿಮಾದಲ್ಲಿ ಫೀಮೇಲ್ ಸೆಂಟ್ರಿಕ್ಕು, ಹೀರೋ ಇಲ್ಲ, ಹೀರೋಯಿನ್ನೇ ಎಲ್ಲ ಹೀರೋ. ಅದು ಒಂಥರ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್. ವಾಟ್ಸಪ್ ಅಂತ ಮಾಡ್ತಿರೋದು ಒಂದು ಟೈಮ್ ಲೈನ್ ಬೇಸ್ಡ್. ಸೊ ಬೇರೆ ಬೇರೆ ಜಾನ್ರ ಸಿನಿಮಾ ಮಾಡ್ತಾಯಿದ್ದೀನಿ, ಖುಷಿ ಇದೆ ಅದಕ್ಕೆ. ನೀವು ಸೋಷಿಯಲ್ ಮೀಡಿಯಾ ಮೂಲಕನೇ ಸೀರೀಸ್ಗಳು ಮಾಡ್ಕೊಂಡು ಮೂಲಕನೇ ಗುರ್ಸ್ಕೊಂಡಂಥವ್ರು, ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು ಪಾಯಲ್ ಚೆಂಗಪ್ಪ ಅವರು. ಸೊ ಹಾಗಾಗಿ ಇವತ್ತು ಸಿನಿಮಾ ಕಲಾವಿದೆಯಾಗಿ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆಫರ್ಸ್ ಬರ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಮತ್ತು ಸಿನಿಮಾದ ಅವಕಾಶಗಳು ಸಿಗ್ತಾ ಇರುವಂಥದ್ದು ಇಷ್ಟು ಡ್ಯೂರೇಷನ್ ತೊಗೊಂಡಿದೆ, ಹೆಚ್ಚು ಕಡಿಮೆ 5 ವರ್ಷ ಆ ಒಂದು ಸ್ಟ್ರಗಲ್ ಇತ್ತು ನಿಮಗೆ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ. ಸೊ ಹೇಗಿತ್ತು ಈ ಒಂದು ಜರ್ನಿ ನೆನ್ಪು ಮಾಡ್ಕೊಳ್ಳೋದು, ಏನು ಹೇಳ್ತೀರಿ? ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಸರ್. ನಾನೊಂದು ಸಣ್ಣ ಶಾರ್ಟ್ ಫಿಲಮ್ ಅನ್ನೋದ್ರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಪ್ಯಾಷನ್ ಅಂತೂ ಸಿನಿಮಾದೇ ಇತ್ತು, ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ. ಬಟ್ ಯಾರಿಗೂ ಹಾಗೇ ನಿಮಗಿಷ್ಟ ಇದೆ ಅಂತ ಯಾರೂ ಸಿನಿಮಾ ಕರ್ಕೊಳ್ಳಲ್ಲ. ನಮ್ಮದೇ ಆದ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ಒಂದಂತೂ ಮನಸಾರೆ ಜನಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೋಷಲ್ ಮೀಡಿಯಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಮನೆಗೂ ಮುಟ್ಸಿದ್ದು ನನ್ನ ಸೋಷಲ್ ಮೀಡಿಯಾ. ನಮ್ಮ ಟೀಮ್ ಏನೇ ನಾವು ಶಾರ್ಟ್ ಫಿಲಮ್ ಮಾಡಿ ನಗ್ಸಿದ್ದೀವಿ, ಬಟ್ ಅದು ಮನೆ ಮುಟ್ಟಂಗೆ ಆಗಿದ್ದು ಟ್ರೋಲ್ ಪೇಜಸ್, ಸೋಷಲ್ ಮೀಡಿಯಾಯಿಂದ. ಆಮೇಲೆ ಕನ್ನಡ ಜನತೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ. ಈಗಲೂ 5 ವರ್ಷ 3 ವರ್ಷ ಆಗ್ತಾ ಬಂದ್ರೂ ಅದನ್ನು ನೆನೆಸ್ಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ತುಂಬ ಖುಷಿ ಇದೆ. ಯಾಕೆ ಗ್ರೇಟ್ಫುಲ್ ಆಗಿದ್ದೀನಿ ಅಂದರೆ, ಇವಾಗ ಒಂದು 2-3 ಸಿನಿಮಾ ಮಾಡಿದ್ರೂ ಅಷ್ಟು ಫೇಮ್ ಬರೋದು ತುಂಬ ಕಷ್ಟ ಇದೆ. ಇವಾಗ ಸಿನಿಮಾ ಅಂತ ಅಂದರೆ ಇವಾಗ ಗೊತ್ತು ಯಾವ ಥರ ಪರಿಸ್ಥಿತಿ ಇದೆ ಅಂತ, ಥಿಯೇಟ್ರಿಗೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಅವಾಗಿನ ಥರ ಇವಾಗ ರಾಜ್ಕುಮಾರ್ ಸರ್ಗೆ ಹಿಂಗಿತ್ತು, ಆ ಥರ ಸ್ಟಾರ್ಡಮ್ ಫ್ಯಾನ್ಸ್ ಈಗ ಬರೋದು ತುಂಬ ಕಷ್ಟ ಈ ಜನ್ರೇಷನ್ ಅವ್ರಿಗೆ. ಬಟ್ ಅದು ನನಗೆ ಸಣ್ಣ ಸ್ಕ್ರೀನಲ್ಲೇ ಸಿಕ್ತು, ಅದನ್ನು ಗುರುತಿಸ್ತಾರೆ ಅಂದಾಗ ನಾನು ತುಂಬ ಗ್ರೇಟ್ಫುಲ್ ಫೀಲ್ ಮಾಡ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೋಷಿಯಲ್ ಮೀಡಿಯಾದಿಂದ ಪಾಯಲ್ ಚೆಂಗಪ್ಪ ಅವರು ಯಾವತ್ತಾದರೂ ಎಷ್ಟು ಇಮೇಜನ್ನು ಹೇಗೆ ಅಥವಾ ಒಂದು ಸಕ್ಸಸ್ಸನ್ನು ಹೇಗೆ ತಂದುಕೊಡೋದಕ್ಕೆ ಹೆಲ್ಪ್ ಮಾಡೋದು, ಅದ್ರ ಜೊತೆಗೆ ಅಷ್ಟೇ ಏನಾದ್ರು ಬೇಜಾರು ತರಿಸಿದಂಥ ಇನ್ಸಿಡೆಂಟ್ಗಳು ಇದೆಯಾ ಹೇಗೆ ಸೋಷಿಯಲ್ ಮೀಡಿಯಾಗಳಲ್ಲಿ? ಯಾಕಂದ್ರೆ ತುಂಬ ಇನ್ಸಿಡೆಂಟ್ಗಳು ನಾವು ನೋಡಿರ್ತೀವಿ. ಟಚ್ ವುಡ್ ಆ ಥರ ಏನೂ ಇದುವರೆಗೂ ನಡೆದಿಲ್ಲ. ಐ ಥಿಂಕ್ ನಾವು ಹಂಗಿರ್ತೀವಲ್ಲ ಸರ್, ಸೊ ಅದಕ್ಕೋಸ್ಕರ ಆ ಥರ ಏನೂ ಇದುವರೆಗೂ ಆ ಥರ ಆಗಿಲ್ಲ. ಟಚ್ ವುಡ್ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಶಾರ್ಟ್ ಫಿಲಮ್ ಮಾಡೋದು ಬಿಟ್ಟು ಒಂದು 2.5-3 years ಆಗ್ತಾ ಬಂತು. ಇವಾಗ ಕಂಪ್ಲೀಟ್ ಸಿನಿಮಾದಲ್ಲೇ ಮಾಡೋಣ ಅಂತ. ಬಿಕಾಸ್ ಎಷ್ಟೊಂದು ಜನ ಅಂದರೆ ಸಿನಿಮಾದಲ್ಲಿ ಶಾರ್ಟ್ ಫಿಲಮಲ್ಲಿ ಮಾಡಿದಾರಲ್ಲ ಅಂತ ಒಬ್ಬೊಬ್ಬರು ನೋಡೋಣ ಬಿಡು ಅಂತ ಅನ್ನೋದಿರುತ್ತೆ. ಸೊ ಐ ವಾಂಟ್ ಟು ಬ್ರೇಕ್ ಇಟ್, ಐಸ್ ಬ್ರೇಕ್ ಮಾಡಿ ಬರೀ ಕಂಪ್ಲೀಟ್ ಸಿನಿಮಾದಲ್ಲೇ ಮಾಡಬೇಕು. ತುಂಬ ಜನ ಕೇಳ್ತಿದ್ದಾರೆ ಯಾಕೆ ಶಾರ್ಟ್ ಫಿಲಮ್ ಮಾಡ್ತಿಲ್ಲ ಅಂತ. ಬಿಕಾಸ್ ಶಾರ್ಟ್ ಫಿಲಮಿಂದ ಇವಾಗ ಸೀರಿಯಲಿಂದ ಹೇಗೆ ಸಿನಿಮಾಗೆ ಹೋಗ್ತಾರೆ, ಅದೇ ಥರ ಶಾರ್ಟ್ ಫಿಲಮಿಂದ ಇವಾಗ ಸಿನಿಮಾಗೆ ಬಂದಿದ್ದೀನಿ. ಸೊ ಅದು ತುಂಬ ಕಷ್ಟ ಇದೆ ಸರ್, ತುಂಬ ಈಸಿ ಅಂತೂ ಇಲ್ಲ. ಯಾಕಂದರೆ 5 ವರ್ಷ ಆಯಿತು, ಯಾಕೆ ಇನ್ನೂ ಸಿನಿಮಾ ಮಾಡಿಲ್ಲ, ನಿಮ್ಮನ್ನ ಸಿನಿಮಾದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂತ ಹೇಳೋರು ಇರ್ತಾರೆ. ಸೊ ಆ ಐಸ್ ಬ್ರೇಕ್ ಮಾಡಬೇಕಂದ್ರೆ ನಾನು ಕಂಪ್ಲೀಟ್ಲಿ ಅದನ್ನ ಸ್ಟಾಪ್ ಮಾಡಬೇಕಾಯಿತು. ಐ ಆಮ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಯಾಕಂದರೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಣ ಅಂತ. OTT ಒಳ್ಳೆ OTT ಹಾಟ್ಸ್ಟಾರ್, ಝೀ ಈ ಥರ ಒಳ್ಳೆ OTTಯಲ್ಲಿ ಏನಾದರೂ ವೆಬ್ ಸೀರೀಸ್ ಬಂದರೆ ಖಂಡಿತ ಮಾಡ್ತೀನಿ. ಸೊ ಒಂದೊಂದ್ಸಲಿ ಬೇಜಾರು ಆಗ್ತಿರುತ್ತೆ,
ಬಟ್ ಎಸ್ ಸರ್ ಇಂಥವ್ರನ್ನೆಲ್ಲ ನೆನೆಸ್ಕೊಂಡು ಇಲ್ಲ ಒಂದಿನ ಸಣ್ಣ ಸ್ಕ್ರೀನಲ್ಲಿ ಬರೋರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದಲ್ಲ ಅಂತ ಒಂದು ಮೋಟಿವೇಶನ್ ಇರುತ್ತೆ. ಓಕೆ, ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೇಮಸ್ ಆಗಿ ಇವತ್ತು ಸ್ಟಾರ್ ನಟಿಯಾಗಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಈ ಹೀರೋಯಿನ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡೀಪ್ ಫೇಕ್ ಮಾಡಿ ವೀಡಿಯೋಗಳನ್ನ ಹೊರಗೆ ಬಿಡುವಂಥ ಸಂಸ್ಕೃತಿನೂ ಕೂಡ ಇದೆ. ನಾವು ನೋಡಿದ್ವಿ ಹಲವಾರು ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ದೊಡ್ಡ ದೊಡ್ಡ ನಟಿಯರನ್ನು ಈ ರೀತಿ ಡೀಪ್ ಫೇಕ್ ವೀಡಿಯೋಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ರುಕ್ಮಿಣಿ ವಸಂತ್ ಅವರು ಕೂಡ ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಸೊ ನೀವೇನು ಹೇಳ್ತೀರಿ? ಅದು ಖಂಡಿತ ತಪ್ಪು ಸರ್. ಅಂದರೆ ಯಾಕೆ ಆ ಥರ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ಅದು ವ್ಯೂಸ್ಗೋಸ್ಕರನ ಪೇಜ್ ಬೆಳೆಸ್ಕೊಳ್ಬೇಕು ಅಂತನೋ, ಇಟ್ಸ್ ನಾಟ್ ಅ ರೈಟ್ ಥಿಂಗ್ ಟು ಡೂ. ಒಳ್ಳೆ ಇನ್ಫಾರ್ಮೇಷನ್ ಒಳ್ಳೆ ವಿಷಯದಿಂದನೂ ಕೂಡ ಪೇಜ್ ಬೆಳೆಸ್ಬೋದು. ಆ ಥರ ತುಂಬ ಸಾವಿರ ಎಕ್ಸಾಂಪಲ್ಸ್ ಇದೆ. ಎಷ್ಟೊಂದು ಟ್ರೋಲ್ ಪೇಜು ಮತ್ತು ಯೂಟ್ಯೂಬ್ ಚಾನಲಲ್ಲಿ ತುಂಬ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಯಾಕಂದರೆ ಅವರು ಡೀಸೆಂಟ್ ಕಂಟೆಂಟ್, ಒಳ್ಳೆ ಕಂಟೆಂಟ್ನ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾರೆ. ಒಂದು ಶಾರ್ಟ್ಕಟ್ ಅಂತ ಇರುತ್ತಲ್ಲ ಸರ್, ಶಾರ್ಟ್ಕಟ್ಟಲ್ಲಿ ಬೆಳೆದು ಬಿಡ್ಬೋದು ಪೇಜ್ ವ್ಯೂಸ್ ಅಂತ. ಅದು ಶಾಶ್ವತವಾಗಿರಲ್ಲ. ಸ್ಲೋ ಆಗ್ಬೋದು ಪೇಜ್ ಬೆಳೆಯೋದಾಗಲಿ, ಚಾನಲ್ ಬೆಳೆಯೋದಾಗಲಿ, ಟೈಮ್ ಹಿಡಿಯುತ್ತಲ್ಲ. ಏನೇ ಒಳ್ಳೆ ಕೆಲಸಕ್ಕಾಗಲಿ ಟೈಮ್ ಬೆಳೆಯುತ್ತೆ. ಸೊ ಒಬ್ಬೊಬ್ಬರು ಶಾರ್ಟ್ಕಟ್ಟಲ್ಲಿ ಬೆಳೆಯೋಕ್ಕೆ ನೋಡ್ತಾರೆ, ಬಟ್ ಅದು ಶಾಶ್ವತವಾಗಿರಲ್ಲ. ಆ್ಯಂಡ್ ಅದು ತುಂಬ ತಪ್ಪು ಕೂಡ. ಸಾಮಾನ್ಯವಾಗಿ ಯಾರಿಗೇ ಆದರೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ನೀವು ಇತ್ತೀಚೆಗೆ ಥೈಲ್ಯಾಂಡ್ಗೆ ಹೋಗಿದ್ರಿ, ಒಂದು ಪೋಸ್ಟ್ ಕೂಡ ಹಾಕಿದ್ರಿ. ಸೊ ಅದ್ರ ಬಗ್ಗೆಯೂ ಕೂಡ ನೆಗೆಟಿವ್ ಕಮೆಂಟ್, ನೀವೇನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನು ಒಂದು ಇಮೇಜ್ ತಂದು ಕೊಡ್ತೋ ಆ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ನೆಗೆಟಿವ್ ಆಗಿ ನಿಮ್ಮನ್ನು ಪೋರ್ಟ್ರೇ ಮಾಡುವಂಥ ಕೆಲಸಗಳು ಕೂಡ ಆಯಿತು. ಸೊ ಅವಾಗ ಏನು ಹೇಳ್ತೀರಿ? ನನಗೇನೆಂದರೆ ಖಂಡಿತ ಯಾವ ಟ್ರೋಲ್ ಪೇಜ್ ಆಗಲಿ ಮತ್ತು ಯಾವ ಚಾನೆಲ್ ಆಗಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಅಂದರೆ ನಾನು ಸಿನಿಮಾದಾಗಲಿ ಸಿಗ್ತಾ ಇರ್ತೀವಲ್ಲ, ಅವ್ರನ್ನ ರಿಯಲ್ಲಾಗಿ ಜನ ಏನು ನೋಡ್ತಾರೆ ಅಂದರೆ ನಾವು ಫೋಟೋ ಹಾಕಿದ ತಕ್ಷಣ ನಮ್ಮನ್ನ ಒಂದು ಇಮೇಜ್ ಇಟ್ಕೊಂಡಿರ್ತಾರೆ ಸರ್. ಬಟ್ ಇವಾಗ ಮೀಡಿಯಾದವರು ಸಿನಿಮಾ ರಿಲೀಸ್ ಪ್ರೀ ಇವೆಂಟ್ ಅಂತ ಸಿಗ್ತಾ ಇರ್ತೀವಿ, ಅವ್ರನ್ನ ಡೈರೆಕ್ಟಾಗಿ ಇನ್ ಪರ್ಸನ್ನಾಗಿ ಗೊತ್ತಿರೋದಕ್ಕೆ ಅವ್ರಿಗೆ ನಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಟ್ರೋಲ್ ಪೇಜಲ್ಲಿ ಯಾವುದೂ ಬಂದಿಲ್ಲ. ಬಟ್ ಕಮೆಂಟ್ಸ್ ಪರ್ಸ್ನಲ್ ಬೇರೆ ಬೇರೆ ಅಕೌಂಟ್ ಆ ಥರದಿಂದ ಕಮೆಂಟ್ ಬಂದಿರೋದಿದೆ. ಅದಕ್ಕೆ ಆಲ್ರೆಡಿ ರಿಪ್ಲೈ ಕೂಡ ಮಾಡಿದೆ. ಇವಾಗ ಅಷ್ಟು ಹೆಣ್ಮಕ್ಳು, ನಮ್ಮನೆ ಹೆಣ್ಮಕ್ಳು ಆ ಥರ ಇರಬಾರ್ದು, ಈ ಥರ ಇರಬಾರ್ದು ಅನ್ನೋರು, ಇದೇ ನಾನು ಸೀರೆ ಉಟ್ಕೊಂಡು ಏನಾದರೂ ಲಕ್ಷಣವಾಗಿ ಫೋಟೋ ಏನಾದರೂ ಹಾಕಿದರೆ ಒಬ್ಬರು ಕಮೆಂಟ್ ಮಾಡಲ್ಲ. ಅಂದರೆ ಅದೆಲ್ಲ ಫೇಕ್ ಅಕೌಂಟಿಂದನೇ ಇರುತ್ತೆ. ಎಷ್ಟೊಂದು ತುಂಬ ಕಡಿಮೆ ಲೈಕ್ಸು ಆ ಥರ ಇರುತ್ತೆ. ಅವಾಗಿಲ್ದಿರೋದು ಪ್ರೀತಿ ಇವಾಗ ಸಡನ್ನಾಗಿ ಇದಕ್ಕೆ ಯಾಕೆ ಬರುತ್ತೆ ಅಂತ. ಆಮೇಲೆ ಹೇಳೋ ರೀತಿ ಇರುತ್ತಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹೇಳೋ ರೀತಿ ಇರುತ್ತೆ. ಇದು ಚೆನ್ನಾಗಿಲ್ಲ, ಇದು ನೀವು ಈ ಥರ ಹಾಕಿದ್ರೆ ನಮಗೆ ಇಡಿಸ್ತಾ ಇಲ್ಲ ಅನ್ನೋದು ಹೆಂಗಿರುತ್ತೆ. ಅದು ಬಿಟ್ಟು ಬೇರೆ ಥರ ಬೇರೆ ವಲ್ಗರ್ ಭಾಷೆಯಲ್ಲಿ ಹೇಳೋದು ಹೆಂಗಿರುತ್ತೆ. ಸೊ ಅವ್ರ ಇಮೇಜ್ ಅಲ್ಲೇ ತೋರಿಸುತ್ತೆ. ಹೆಣ್ಮಕ್ಳನ್ನ ಅವರು ಅಷ್ಟು ವಲ್ಗರಾಗಿ ಮಾತಾಡ್ತಾರೆ ಅಂತ ಅಂದರೆ ಸೊ ಅವ್ರ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ. ನಾನು ಅದನ್ನಕ್ಕಷ್ಟೇ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಆ ಥರ ಅವ್ರು ಅಂದ್ಕೊಳ್ಳೋ ಥರ ಏನೂ ಪಿಕ್ಚರಲ್ಲೂ ಇಲ್ಲ ಅಂತ ನಾನು ಹೇಳ್ತೀನಿ. ಫೈನಲಿ ಈ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಬಗ್ಗೆ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ರಮ್ಯಾ ಅವರಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅವ್ರಿಗೆ ಬಂದಂಥ ಕಮೆಂಟ್ಸ್ಗಳ ವಿರುದ್ಧವಾಗಿ ಅವರು ಹೋಗಿದ್ದಾರೆ. ಅವ್ರು ಕಮೆಂಟ್ಸ್ ಮಾಡಿದವ್ರ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಥರದೆಲ್ಲ ಇನ್ಸಿಡೆಂಟ್ಗಳು ತುಂಬ ನಡೀತಾ ಇದೆ ರೆಗ್ಯುಲರಾಗಿ. ಸೊ ನೀವೇನು ಹೇಳ್ತೀರಿ ಫೈನಲಿ? ಅದು ಒಂಥರ ಒಳ್ಳೆಯದು. ಇವಾಗ ಏನೇನೋ ಲೈಕ್ ಅಪ್ಡೇಟು, ಏನೇನೋ ಇದು ಬಂದಿದೆ, ಲೈಕ್ ಫೀಚರ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ. ಐ ಹೋಪ್ ಒಂದಿನ ಎಲ್ಲ ಬ್ಯಾಡ್ ಕಮೆಂಟ್ಸ್ ಅದು ಕಮೆಂಟೇ ಮಾಡೋಕ್ಕಾಗಬಾರ್ದು. ಯಾಕಂದರೆ ಮಾಡೋ ರೀತಿಲಿ ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಒಂದು ಪರ್ಸ್ನಲ್ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ತುಂಬ ವಲ್ಗರಾಗಿ ಮಾಡೋದು, ಅವ್ರಿಗೂ ಅಕ್ಕ ತಂಗಿ ಅಮ್ಮ ಅಂತ ಇರ್ತಾರೆ, ಅದನ್ನ ಯೋಚನೆ ಮಾಡಬೇಕು. ಅವ್ರಿಗೆ ನಿಜವಾಗ್ಲೂ ಅವ್ರ ಬಗ್ಗೆ ಕರ್ಟಸಿ ಇದೆ ಅಂದರೆ ಅವರು DM ಮಾಡ್ಬೋದಲ್ಲ, ಕಮೆಂಟಲ್ಲೇ ಒಳ್ಳೆ ರೀತಿಲಿ ಹೇಳ್ಬೋದಲ್ಲ. ಮನುಷ್ಯರು ನಾವು ಹೇಗೆ ಮಾತಾಡ್ತೀವಿ ಒಳ್ಳೆ ರೀತಿಯಲ್ಲೂ ಒಂದೇ ವಿಷಯನ ಒಳ್ಳೆ ರೀತಿಲೂ ಹೇಳ್ಬೋದು, ಕೆಟ್ಟ ರೀತಿಲೂ ಹೇಳ್ಬೋದು. ವೈ ಡೋಂಟ್ ದೇ ಪಿಕ್ ಒಳ್ಳೆ ರೀತಿ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ತುಂಬ ಒಳ್ಳೆಯದೇ. ಅಟ್ಲೀಸ್ಟ್ ಇನ್ನಾದರೂ ಬೇರೆಯವರು ಎಲ್ಲೋ ಕೂತ್ಕೊಂಡು ಈಸಿಯಾಗಿ ಕಮೆಂಟು ಕೆಟ್ಟದಾಗಿ ಮಾಡೋದಾಗಲಿ ನಿಲ್ಲಿಸ್ತಾರೆ. ಈ ಥರ ಕಂಪ್ಲೇಂಟ್ ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟಿ ಪಾಯಲ್ ಚೆಂಗಪ್ಪ ಅವರ ಮಾತುಗಳು. ಕ್ಯಾಮ್ಪರ್ಸನ್ ಮಹೇಶ್ ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ ಸುವರ್ಣ ನ್ಯೂಸ್, ಬೆಂಗಳೂರು.